ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಗಳೂರು ಜ್ಯುವೆಲರಿ ನೌಕರನನ್ನು ಸಿನಿಮಾ ರೀತಿಯಲ್ಲಿ ಅಪಹರಿಸಿದ ಪ್ರಕರಣ, ಅಪ್ರಾಪ್ತ ಬಾಲಕ ಸಹಿತ 5 ಜನರ ಬಂಧನ. ಪೆರಿಯ ಜೋಡಿ ಪ್ರಕರಣ, ಆರೋಪಿಗಳಿಗೆ ಸಾಮೂಹಿಕ ಪೆರೋಲ್. ನಯಾ ಬಜಾರ್ ಬಸ್ ನಿಲ್ದಾಣದ ಹೆಸರು ಬದಲಾವಣೆ, ಪ್ರಯಾಣಿಕರು ಎದುರಿಸುತ್ತಿದ್ದಾರೆ ಗೊಂದಲ. ಜಿಲ್ಲಾ ಮಟ್ಟದ ಮೆಗಾ ಉದ್ಯೋಗ ಮೇಳ, ಕೇರಳ ರಾಜ್ಯ ಸರ್ಕಾರ, ಸ್ಥಳೀಯಾಡಳಿತ ಇಲಾಖೆ, ಕುಟುಂಬಶ್ರೀ ಸಂಯುಕ್ತ ಆಶ್ರಯದಲ್ಲಿ. ಮಾನ್ಯ ಶ್ರೀ ಅಯ್ಯಪ್ಪ ಮಂದಿರದ ನವೀಕರಣ ಪ್ರಯುಕ್ತ ಬೆಳ್ಳಿ ಅಭಿಯಾನದ ಉದ್ಘಾಟನೆ, ಧಾರ್ಮಿಕ ಮುಂದಾಳು ಗೋಪಾಲಕೃಷ್ಣ ಪೈ ಬದಿಯಡ್ಕ ಅವರಿಂದ. ವಾರ್ತೆಗಳು ವಿವರವಾಗಿ. ಮಂಗಳೂರಿನಲ್ಲಿ ಜ್ಯುವೆಲರಿ ನೌಕರನನ್ನು ಸಿನಿಮಾ ರೀತಿಯಲ್ಲಿ ಅಪಹರಿಸಿದ ಹಾಗೂ 1.5 ಕೋಟಿ ರೂಪಾಯಿಯ ಮೌಲ್ಯದ ಚಿನ್ನದ ಬಿಸ್ಕೆಟ್ ದರೋಡೆ ಮಾಡಿದ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಅಪ್ರಾಪ್ತ ಬಾಲಕ ಸಹಿತ 5 ಜನರನ್ನು ಮಂಗಳೂರು ನಾರ್ತ್ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನಲ್ಲಿ ಸಿನಿಮಾ ಶೈಲಿಯಲ್ಲಿ ದರೋಡೆ ಮಾಡಿದ ಪ್ರಕರಣ, ಜ್ಯುವೆಲ್ಲರ್ ಉದ್ಯೋಗಿಯನ್ನು ಅಪಹರಿಸಿ 1.5 ಕೋಟಿ ಮೌಲ್ಯದ ಚಿನ್ನದ ಗಟ್ಟಿಯನ್ನು ದೋಚಿದ್ದ ಪ್ರಕರಣದಲ್ಲಿ ಪೊಲೀಸರು 5 ಗ್ಯಾಂಗ್ ಅನ್ನು ಬಂಧಿಸಿದ್ದಾರೆ. ಹಂಪನಕಟ್ಟೆಯ ಶರೀಫ್, ಸೌಫಾನ್, ಅರಾಫತ್ ಅಲಿ, ಫರಾಸ್ ಹಾಗೂ ಆಭರಣ ವ್ಯಾಪಾರಿಯಾದ ಅಪ್ರಾಪ್ತ ಬಾಲಕನನ್ನು ಮಂಗಳೂರು ನಾರ್ತ್ ಪೊಲೀಸರು ಬಂಧಿಸಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ತನಿಖೆ ನಡೆಸಿದ ನಂತರ ಆರೋಪಿಗಳನ್ನು ಬಂಧಿಸಲಾಗಿದೆ. ಕಳೆದ ದಿನ ಜ್ಯುವೆಲ್ಲರ್ ಉದ್ಯೋಗಿಯಾದ ಮುಸ್ತಫಾ ತನ್ನ ಸ್ಕೂಟರ್ನಲ್ಲಿ ಚಿನ್ನದ ಬಿಸ್ಕತ್ತುಗಳೊಂದಿಗೆ ಹೋಗುತ್ತಿದ್ದಾಗ ದರೋಡೆ ನಡೆದಿದೆ. ಬಂಧಿತ ಸಹೋದ್ಯೋಗಿಯ ಪ್ರಕಾರ, ಇತರ ಆರೋಪಿಗಳು ಕಾರ್ ಸ್ಟ್ರೀಟ್ ಪ್ರದೇಶವನ್ನು ತಲುಪಿದಾಗ ಆರೋಪಿಗಳು 2 ವಾಹನಗಳಲ್ಲಿ ಬಂದು ಅಪಹರಿಸಿದ್ದಾರೆ ಎಂದು ತಿಳಿಸಲಾಗಿದೆ. ಮುಸ್ತಫಾ ಅವರಿಂದ ಚಿನ್ನವನ್ನು ಕದ್ದ ನಂತರ ಅವರನ್ನು ಎಕ್ಕೂರು ಪ್ರದೇಶದಲ್ಲಿ ಬಿಡಲಾಯಿತು. ಚಿನ್ನದ ವಹಿವಾಟಿನ ಬಗ್ಗೆ ತಿಳಿದ ಆಭರಣ ವ್ಯಾಪಾರಿಯ ನೌಕರರು ಇತರ ಆರೋಪಿಗಳಿಗೆ ಮುಸ್ತಫಾ ಚಿನ್ನದೊಂದಿಗೆ ಹೊರಟು ಹೋದ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಮೂಲಕ ದರೋಡೆಗೆ ಯೋಜಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರು ಅವರು ಪ್ರಯಾಣಿಸುತ್ತಿದ್ದ ವಾಹನಗಳನ್ನು ವಶಪಡಿಸಿಕೊಂಡರು. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಆರೋಪಿಗಳನ್ನು ರಿಮಾಂಡ್ ಮಾಡಲಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ ಆರೋಪಿಯನ್ನು ವಶಕ್ಕೆ ಪಡೆಯಲು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೆರಿಯ ಜೋಡಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಸಾಮೂಹಿಕ ಪೆರೋಲ್. ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳನ್ನು ಉಲ್ಲೇಖಿಸಿ ಪೆರೋಲ್ ನೀಡದಿರಲು ಬೇಕಲ್ ಪೊಲೀಸರು ನೀಡಿದ ವರದಿಯ ಹೊರತಾಗಿಯೂ ಗೃಹ ಇಲಾಖೆ ಈ ನಿರ್ಧಾರ ತೆಗೆದುಕೊಂಡಿದೆ. ಕೃಪೇಶ್ ಶರತ್ಲಾಲ್ ಕೊಲೆ ಪ್ರಕರಣದಲ್ಲಿ ಸಿಬಿಐ ನ್ಯಾಯಾಲಯವು ಆರೋಪಿಗಳಿಗೆ ಅವಳಿ ಜೀವಾವಧಿ ಶಿಕ್ಷೆ ವಿಧಿಸಿದ ನಂತರ ಕಣ್ಣೂರು ಸೆಂಟ್ರಲ್ ಜೈಲಲ್ಲಾಗಿದೆ ಆರೋಪಿಗಳನ್ನು ಇರಿಸಲಾಗಿರುವುದು. ಪೆರಿಯ ಕಲ್ಯೂಟ್ನಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಾದ ಶರತ್ಲಾಲ್ ಮತ್ತು ಕೃಪೇಶ್ ಕೊಲೆ ಪ್ರಕರಣದಲ್ಲಿ ಸಿಬಿಐ ನ್ಯಾಯಾಲಯದಿಂದ 2 ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಸಿಪಿಎಂ ಕಾರ್ಯಕರ್ತರಿಗೆ ಸಾಮೂಹಿಕ ಪೆರೋಲ್ ನೀಡಲಾಗಿದೆ. 8ನೇ ಆರೋಪಿ ಸುಭೀಶ್ ವೆಳ್ಳುತ್ತುಳಿ ಮತ್ತು 4ನೇ ಆರೋಪಿ ಕೆ ಅನಿಲ್ ಕುಮಾರಿಗೆ ಮೊದಲ ಪೆರೋಲ್ ನೀಡಲಾಗಿತ್ತು. 1 ತಿಂಗಳ ಕಾಲ ತಮ್ಮ ಸಂಬಂಧಿಕರ ಮನೆಯಲ್ಲಿದ್ದ ನಂತರ ಹಿಂತಿರುಗಿದ ಕೂಡಲೇ 2ನೇ ಆರೋಪಿ ಸಾಜಿ ಸಿ ಜಾರ್ಜ್ ಮತ್ತು 7ನೇ ಆರೋಪಿ ಅಶ್ವಿನ್ಗೆ ಪೆರೋಲ್ ಮಂಜೂರು ಮಾಡಲಾಗಿತ್ತು. ಸಾಜಿ ಸಿ ಜಾರ್ಜ್ ಅವರು ತಮ್ಮ ಕಣ್ಣೂರು ಚೆವ್ವದಲ್ಲಿರುವ ಮನೆಯಲ್ಲಿ ವಾಸವಾಗಿದ್ದು, ಅಶ್ವಿನ್ ಬೇಡಗಂನಲ್ಲಿರುವ ತಮ್ಮ ಮನೆಯಲ್ಲಿ ವಾಸವಾಗಿದ್ದಾರೆ. ಇಬ್ಬರ ಕಾಲಾವಧಿ ಕಳೆಯುವ ಮುನ್ನವೇ ಮೊದಲ ಆರೋಪಿ ಎ ಪೀತಾಂಬರನ್, 5ನೇ ಆರೋಪಿ ಗಿಜಿನ್ ಕಲ್ಯೂಟ್, 6ನೇ ಆರೋಪಿ ಆರ್ ಶ್ರೀರಾಗ್ ಎಂಬವರಿಗೆ ಪೆರೋಲ್ ನೀಡುವ ಪ್ರಕ್ರಿಯೆ ಪೂರ್ಣಗೊಂಡಿರುವುದು. 15ನೇ ಆರೋಪಿ ಕೆ ಸುರೇಂದ್ರನ್ ಅವರ ಪೆರೋಲ್ ಅರ್ಜಿ ಬೇಕಲ ಪೊಲೀಸರು ವರದಿ ಸಲ್ಲಿಸಲಾಗಿತ್ತು. ಕೊಲೆಯಾದ ಈರ್ವರ ಕುಟುಂಬದ ಪೋಷಕರು ಪೆರೋಲ್ ನೀಡಬಾರದು ಎಂದು ಮಾಹಿತಿ ನೀಡಿದ್ದಾರೆ. ಜೊತೆಯಲ್ಲಿ ಕಾನೂನು ವ್ಯವಸ್ಥೆಯ ಕಾರಣ ನೀಡಿ ಪೆರೋಲ್ ನೀಡಬಾರದು ಎಂದು ಬೇಕಲ ಪೊಲೀಸರು ವರದಿ ಸಲ್ಲಿಸಿದ್ದಾರೆ ಎಂದು ವರದಿಯಾಗಿದೆ. ಪೊಲೀಸರು ಮತ್ತು ಜೈಲು ಸಲಹಾ ಸಮಿತಿಯ ವರದಿಯನ್ನು ಆಧರಿಸಿ ಗೃಹ ಇಲಾಖೆ ಪೆರೋಲ್ ಕುರಿತು ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಆರೋಪಿಗಳಿಗೆ ಸಾಮೂಹಿಕ ಪೆರೋಲ್ ನೀಡಿರುವ ಸರ್ಕಾರದ ಕ್ರಮ ಕಾನೂನು ವ್ಯವಸ್ಥೆಗೆ ಸವಾಲಾಗಿದೆ ಎಂದು ಡಿಸಿಸಿ ಹೇಳಿಕೆ ನೀಡಿದರು. ನಾಡಿನಲ್ಲಿ ಶಾಂತಿಯ ವಾತಾವರಣವನ್ನು ಕದಡಿದರೆ ಪೊಲೀಸ್ ಹಾಗೂ ಸರ್ಕಾರವೇ ಸಂಪೂರ್ಣ ಹೊಣೆಯಾಗಬೇಕಾಗುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಚ್ಚರಿಸಿದೆ. 2017 ಫೆಬ್ರವರಿ 17ರಂದು ಜಿಲ್ಲೆಯನ್ನು ನಡುಗಿಸಿದ ಪೆರಿಯ ജോഡി കൊല നടന്നിരുವುದು. കല്യോട്ടെ യൂത്ത് കോൺഗ്രസ് പ്രവർത്തകരായ ശരത്ലാൽ കൃപേഷിൻ്റെ ജയിലിൽ കഴിയുന്ന കൊലപാതകികൾക്ക് സർക്കാരിൻ്റെ നേതൃത്വത്തിൽ സർക്കാരും ജയിൽ അധികൃതരും എല്ലാ നിയമവ്യവസ്ഥകളെയും കാറ്റിൽ പറത്തിക്കൊണ്ട് തുടരെ കൂട്ടത്തോടെ
പരോൾ അനുവദിക്കുകയാണ്. ഇത് തികച്ചും നിയമവ്യവസ്ഥയെ അട്ടിമറിക്കുന്ന നടപടിയാണ് കേരളം ഭരിക്കുന്ന പിണറായി സർക്കാർ വിജയൻ്റെ ഭാഗത്തു നിന്നും ജയിൽ അധികൃതരുടെ ഭാഗത്തു നിന്നും ഉണ്ടാവുന്നത് എന്നാണ് എനിക്കിവിടെ സൂചിപ്പിക്കാനുള്ളത്. നമുക്കറിയാം, ഇത് പൂർണ്ണമായി CPMൻ്റെ പൂർണ്ണ താല്പര്യത്തോടു കൂടി നടത്തുന്ന ഒരു നടപടിയാണ്. കാരണം കണ്ണൂർ സെൻട്രൽ ജയിൽ അതിൻ്റെ പ്രധാനപ്പെട്ട ആ സെൻട്രൽ ജയിലിൻ്റെ ഉപദേശ കമ്മിറ്റിയിലുള്ളത് CPMൻ്റെ പ്രമുഖനായ ഒരു നേതാവാണ്. അദ്ദേഹത്തിൻ്റെ പൂർണ്ണ ഒത്താശയോടുകൂടി, ഗവൺമെൻറ്റിൻ്റെ പൂർണ്ണ അറിവോടുകൂടി, ലോക്കൽ സ്റ്റേഷനുകളുടെ അഭിപ്രായങ്ങളെ എല്ലാം മറികടന്നുകൊണ്ടാണ് ഇന്നിപ്പോൾ തുടരെ കൂട്ടത്തോടെ ഇത്രയും മനുഷ്യ മനസാക്ഷിയെ ഞെട്ടിച്ച ഈ ക്രൂര കൊലപാതകത്തിൽ ജീവപര്യന്തം കഠിന തടവിന് ശിക്ഷിക്കപ്പെട്ട പ്രതികൾക്ക് പരോൾ അനുവദിക്കുന്നു. ഇത് ജനാധിപത്യ വിരുദ്ധമാണ്. നിയമത്തെ കേരളം ഭരിക്കുന്ന CPM പാർട്ടിയും പിണറായി വിജയനും നിയമവ്യവസ്ഥയെ അട്ടിമറിക്കപ്പെടുകയാണ്. സ്വാഭാവികമായും തുടരെ ഇതുപോലെയുള്ള കൊലപാതകങ്ങൾക്ക്, ക്രിമിനലുകൾക്ക് പരോൾ അനുവദിക്കുന്നത് നാട്ടിൽ സമാധാന അന്തരീക്ഷം സൃഷ്ടിക്കും, നാട്ടിൽ അരാജകത്വം സൃഷ്ടിക്കും. ഇതിനെതിരെ ജനാധിപത്യ വിശ്വാസികളെ കൂടെ നിർത്തിക്കൊണ്ട് വലിയ പോരാട്ടങ്ങൾക്ക് ഇന്ത്യൻ നാഷണൽ കോൺഗ്രസ് നേതൃത്വം കൊടുക്കും. മാത്രമല്ല, ഇതിനെതിരെയുള്ള നിയമ പോരാട്ടങ്ങളുമായി ഇന്ത്യൻ നാഷണൽ കോൺഗ്രസ് പാർട്ടി മുമ്പോട്ട് പോകും. ಈ ಪ್ರಕರಣದಲ್ಲಿ ಮಾಜಿ ಶಾಸಕ KV ಕುഞ്ഞിರಾಮನ್ ಸೇರಿದಂತೆ 4ವರಿಗೆ 5 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಅವರಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಸಾಮೂಹಿಕ ಪೆರೋಲ್ ವಿರುದ್ಧ ತಮ್ಮ ಕಾನೂನು ಮತ್ತು ರಾಜಕೀಯ ಹೋರಾಟವನ್ನು ಮುಂದುವರಿಸಲು ಕಾಂಗ್ರೆಸ್ ಮತ್ತು ಮೃತರ ಕುಟುಂಬಗಳು ನಿರ್ಧರಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿಯ ನಯಬಜಾರ್ ಬಸ್ಸು ಕಾಯುವಿಕೆ ಕೇಂದ್ರದ ಹೆಸರು ಬದಲಾಯಿಸುವುದು ಪ್ರಯಾಣಿಕರನ್ನು ಗೊಂದಲಕ್ಕೀಡು ಮಾಡುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿದೆ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿರುವುದು. ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿಯ ನಯಬಜಾರ್ ಬಸ್ ಕಾಯುವಿಕೆ ಕೇಂದ್ರದ ಹೆಸರು ಬದಲಾಯಿಸುವುದು ಪ್ರಯಾಣಿಕರನ್ನು ಗೊಂದಲಕ್ಕೀಡು ಮಾಡುತ್ತಿದೆ. ನಯಾಬಜಾರ್ನಲ್ಲಿ ಮಂಗಳೂರು ಭಾಗಕ್ಕೆ ಹೋಗುವ ಮಾರ್ಗದಲ್ಲಿರುವ ಬಸ್ ಕಾಯುವಿಕೆ ಕೇಂದ್ರಕ್ಕೆ ಮಂಗಲ್ಪಾಡಿ ಎಂಬ ಹೆಸರು ದಾಖಲಿಸಲಾಗಿದೆ. ನಯಬಜಾರ್ಗೆ ಬರುವ ಪ್ರಯಾಣಿಕರು ಹಾಗೂ ಹೊಸದಾಗಿ ಬರುವ ಬಸ್ ಉದ್ಯೋಗಿಗಳಿಗೂ ಸ್ಥಳದ ಅರಿವಾಗದೆ ಸಮೀಪದ ಕೈಕಂಬ ತಲುಪಿದಾಗವಾಗಿದೆ ನಯಬಜಾರ್ ಪಾಸ್ ಆಯಿತು ಎಂದು ಅರಿವಾಗುವುದು. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿದೆ ಪ್ರಯಾಣಿಕರು ಗೊಂದಲಕ್ಕೀಡಾಗುತ್ತಿರುವುದು. ಬಸ್ ಕಾಯುವಿಕೆ ಕೇಂದ್ರವನ್ನು ನಯಬಜಾರ್ನಿಂದ 150 ಮೀಟರ್ ದೂರದಲ್ಲಿರುವ ಪ್ರತ್ಯೇಕ ಸ್ಥಳದಲ್ಲಿ ಸ್ಥಾಪಿಸಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ദേശീയപാത തൽപ്പാടി മുതൽ ചെങ്കള വരെയുള്ള പ്രവൃത്തി ഏകദേശം പൂർത്തിയാകുമ്പോൾ എല്ലാ സ്ഥലങ്ങളിലും പോകേണ്ട പേരുകൾ അടയാളപ്പെടുത്തുന്ന ബോർഡുകൾ സ്ഥാപിച്ചിട്ടുണ്ട്. ആ ബോർഡുകളിൽ വ്യാപകമായ തെറ്റുണ്ട് എന്ന് പലപ്പോഴും നിർമ്മാണ കമ്പനിയുടെ ശ്രദ്ധയിൽപ്പെടുത്തിയതാണ്. അതുപോലെ ബസ് സ്റ്റാൻഡുകൾ അതിന്റെ സ്റ്റോപ്പ് അടയാളപ്പെടുത്തുന്ന സ്ഥലങ്ങളിലൊക്കെ വ്യാപകമായ ബസ് സ്റ്റോപ്പുകളുടെ പേരുകൾ പരസ്പരം മാറിയിട്ടുണ്ട്. അതുപോലെ ബസ് സ്റ്റാൻഡുകൾ നിർമ്മിക്കുന്നത്, അത് സ്ഥാപിക്കുന്ന സ്ഥലങ്ങൾ നിലവിലുണ്ടായിരുന്ന ബസ് സ്റ്റാൻഡിന്റെ ഒരുപാട് ദൂരമാണ് അവർ സ്ഥാപിച്ചിട്ടുള്ളത്. പലപ്പോഴും പല ഉദ്യോഗസ്ഥന്മാരുടെയും അതുപോലെ നിർമ്മാണ കമ്പനിയൊക്കെ ശ്രദ്ധയിൽപ്പെടുത്തിയതാണ്. ഇതുവരെ തീരുമാനമായിട്ടുള്ള 1-2 പ്രശ്നങ്ങൾ പരിഹരിച്ചിട്ടുണ്ട്. ഇപ്പോ പ്രധാനപ്പെട്ട മംഗൽപാടി പഞ്ചായത്തിലെ പ്രധാനപ്പെട്ട ഒരു സ്റ്റോപ്പാണ് നയബസാർ. താലൂക്ക് ഓഫീസ്, താലൂക്ക് ഹോസ്പിറ്റല്, ഒരുപാട് സ്കൂളുകള്, AE ഓഫീസുകള്, അങ്ങനെ ഒരുപാട് സ്ഥാപനങ്ങൾ, ഹയർ സെക്കൻഡറി സ്കൂളൊക്കെ ഉള്ള ഒരു സ്ഥലത്ത് മംഗൽപാടി എന്നാണ് അവിടെ അവർ മെൻഷൻ ചെയ്തിട്ടുള്ളത്, പേരിട്ടിട്ടുള്ളത്. ഞാൻ പലപ്പോഴും അവരുടെ കലക്ടർ അടക്കമുള്ള ആളുകളുടെ ശ്രദ്ധയിൽപ്പെടുത്തിയതാണ്. പേരുകൾ വ്യാപകമായി അവർ പരസ്പരം ബന്ധമില്ലാത്ത സ്ഥലങ്ങളിലൊക്കെ പേരുകൾ തെറ്റിയിട്ടാണ് അവർ സ്ഥാപിച്ചിട്ടുള്ളത്. ഇത് അങ്ങേയറ്റം പ്രതിഷേധമാണ്. ഇത് എത്രയും പെട്ടെന്ന് മാറ്റണം. കാരണം അല്ലെങ്കിൽ ചിലപ്പോൾ അതൊരു പ്രാദേശിക പ്രശ്നങ്ങളൊക്കെ ആയി മാറുന്നുണ്ട്. പല സ്ഥലങ്ങളിൽ സംഘർഷങ്ങളൊക്കെ ഉണ്ടാകാറുണ്ട്. അതൊക്കെ എത്രയും പെട്ടെന്ന്, ഇപ്പോൾ മൊഗ്രാളിൽ
മൊഗ്രാളിൽ കാലാകാലങ്ങളിലായി അവിടെ ലീഗ് ഓഫീസ് എന്നാണ് ആ ബസ് സ്റ്റോപ്പിന്റെ പേര്. പക്ഷേ അത് പലപ്പോഴും ആവശ്യപ്പെട്ടിട്ട് പല ബന്ധമില്ലാത്ത പേരുകളൊക്കെ സ്ഥാപിച്ച് അവിടെ വലിയൊരു സംഘർഷമൊക്കെ ഉണ്ടായിട്ടുണ്ട്. അപ്പൊ എത്രയും പെട്ടെന്ന് നാബ് ബസാർ ബസ് സ്റ്റോപ്പിൽ അത് നാബ് ബസാർ തന്നെയാണ്, അത് മംഗൽപാടിയല്ല. അങ്ങനെ പല സ്ഥലങ്ങളിലൊക്കെ ഇപ്പോ ഉപ്പള GHS ഉപ്പള സ്കൂൾ എന്നാണ്, അതിന്റെ VHS ഉപ്പള എന്നാണ് അവരെ അവിടെ രേഖപ്പെടുത്തിയിട്ടുണ്ട്. അന്നത് ഉടനടി അവർ മാറ്റി തന്നിട്ടുണ്ട്. ഇതൊരു അങ്ങേയറ്റം പ്രതിഷേധമാണ്. പല പേരുകളൊക്കെ ബന്ധമില്ലാത്ത പേരുകളായിരുന്നു അവർ സ്ഥാപിച്ചിട്ടുള്ളത്. അത് എത്രയും പെട്ടെന്ന് മാറ്റി യഥാർത്ഥ പേരുകൾ അവിടെ സ്ഥാപിക്കണമെന്ന് ಆವಶ್ಯಪಡುತ್ತಾರೆ. ಪ್ರಯಾಣಿಕರು ಈ ಹಿಂದೆ ಬಸ್ ಹತ್ತುತ್ತಿದ್ದ ಸ್ಥಳದಲ್ಲಾಗಿದೆ ಈಗಲೂ ಬಸ್ಗಾಗಿ ಕಾಯುತ್ತಿರುವುದು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇರಳ ರಾಜ್ಯ ಸರ್ಕಾರ ಸ್ಥಳೀಯಾಡಳಿತ ಇಲಾಖೆ ಕುಟುಂಬಶ್ರೀ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವ ವಿಜ್ಞಾನ ಕೇರಳ 1 ಲಕ್ಷ ಉದ್ಯೋಗ ಅಭಿಯಾನದ ಭಾಗವಾಗಿ ಕುಟುಂಬಶ್ರೀ ಜಿಲ್ಲಾ ಮಿಷನ್ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಮೆಗಾ ಉದ್ಯೋಗ ಮೇಳ ನಡೆಯಿತು. ವಿದ್ಯಾನಗರ ಸನ್ರೈಸರ್ಸ್ ಸಭಾಂಗಣದಲ್ಲಾಗಿತ್ತು ಉದ್ಯೋಗ ಮೇಳ ಆಯೋಜನೆ. ಕೇರಳ ರಾಜ್ಯ ಸರ್ಕಾರ ಸ್ಥಳೀಯಾಡಳಿತ ಇಲಾಖೆ ಕುಟುಂಬಶ್ರೀ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವ ವಿಜ್ಞಾನ ಕೇರಳ 1 ಲಕ್ಷ ಉದ್ಯೋಗ ಅಭಿಯಾನದ ಭಾಗವಾಗಿ ಕುಟುಂಬಶ್ರೀ ಜಿಲ್ಲಾ ಮಿಷನ್ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಮೆಗಾ ಉದ್ಯೋಗ ಮೇಳ ನಡೆಯಿತು. ವಿದ್ಯಾನಗರ ಸನ್ರೈಸರ್ಸ್ ಸಭಾಂಗಣದಲ್ಲಿ ನಡೆದ ಉದ್ಯೋಗ ಮೇಳವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ BB ബാലകൃഷ്ണൻ ഉദ്ഘാಟಿಸಿದರು. എല്ലാവർക്കും ഒരുപാട് ജോലിയുണ്ട്. പക്ഷേ സംസ്ഥാന സർക്കാർ പറയുന്നത് 10 ലക്ഷം പേർക്ക് തൊഴിൽ കൊടുക്കണമെന്നാണ്. ആ ലക്ഷ്യത്തിലേക്ക് എത്താൻ എല്ലാ ഡിപ്പാർട്ട്മെന്റുകളെയും കോർഡിനേറ്റ് ചെയ്തുകൊണ്ട്, അല്ലെ, കേവലം നിങ്ങളെ, അതായത് നമുക്ക് പ്രൈവറ്റ് സ്ഥാപനങ്ങളിൽ മാത്രമല്ല ഗവൺമെന്റ് സ്ഥാപനങ്ങളിലും ഉള്ള തൊഴിൽ അന്വേഷകരെ കണ്ടെത്തിക്കൊണ്ട്, തൊഴിൽ വേക്കൻസികൾ കണ്ടെത്തിക്കൊണ്ട് അവിടേക്കും ഇന്റർവ്യൂ നടത്തുന്നുണ്ട്. അതേപോലെ തന്നെ നമ്മളെ രാജ്യത്തിന് പുറത്തുള്ള ഇപ്പൊ ലുലു മാള്, അതേപോലെ തന്നെ രാജ്യത്തിന് പുറത്തുള്ള ഒരുപാട് കമ്പനികളുണ്ട്. ആ കമ്പനികളിൽ കൂടി ആവശ്യക്കാരെ നിയോഗിച്ചു കൊടുക്കാൻ ആവശ്യമായ ഒരു ഇടപെടൽ കൂടി വിജ്ഞാന കേരളത്തിന്റെ ഭാഗമായി നടക്കുകയാണ്. ആദ്യം നമ്മുടെ സംസ്ഥാനത്തിനകത്തുള്ള വേക്കൻസികൾ കണ്ടെത്തി അവിടെ അക്കോമഡേറ്റ് ചെയ്യുക, പിന്നീട് സംസ്ഥാനത്തിന് പുറത്തു പോകാൻ താല്പര്യമുള്ളവരെ അവിടെ കൊടുക്കുക. അതിനു ശേഷം നമുക്ക് രാജ്യത്തിന് പുറത്ത് തന്നെ പോകുന്ന കുട്ടികൾക്ക് ആവശ്യമായ സൗകര്യം ചെയ്തു കൊടുക്കുക. അങ്ങനെ വിപുലമാർന്ന ഒരു അജണ്ടയുമായിട്ടാണ് വിജ്ഞാന കേരളം നമ്മുടെ സംസ്ഥാനത്ത് ഉടലെടുത്തിരിക്കുന്നത്. ಕುಟುಂಬಶ್ರೀ DMC ರತೀಶ್ ಪಿಲಿಕೋಡು ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾಧಿಕಾರಿ K ಇಂಬಶೇಖರ್ ಮುಖ್ಯ ಅತಿಥಿಯಾಗಿದ್ದರು. ಕುಟುಂಬಶ್ರೀ ADMC ಕಿಶೋರ್ ಕುಮಾರ್ KM ಯೋಜನೆಯನ್ನು ವಿವರಿಸಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು, ಕಾಸರಗೋಡು ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ CA ಸೈಮಾ, ಜಿಲ್ಲಾ ಪಂಚಾಯತ್ ಡಿವಿಷನಲ್ ಮೆಂಬರ್ ಜಾಸ್ಮಿನ್ ಕಬೀರ್, ಸ್ಥಳೀಯ ಆಡಳಿತ ಇಲಾಖೆ ಜಾಯಿಂಟ್ ಡೈರೆಕ್ಟರ್ R ಶೈನಿ, ವಿಜ್ಞಾನ ಕೇರಳ ಜಿಲ್ಲಾ ಮಿಷನ್ ಸಂಯೋಜಕ ರಂಜಿತ್ KV, DEO M ಮಧುಸೂದನ್, ಮುಳಿಯಾರು CDS ಚೇರ್ಪರ್ಸನ್ ಕೈರನಿಸಾ ಮುಂತಾದವರು ಉಪಸ್ಥಿತರಿದ್ದರು. ಕುಟುಂಬಶ್ರೀ DPM ರೇಷ್ಮಾ ಸ್ವಾಗತಿಸಿ ವಿಜ್ಞಾನ ಕೇರಳ DPM ಕೃಪ್ನ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಾನ್ಯ ಶ್ರೀ ಅಯ್ಯಪ್ಪ ಸೇವಾ ಸಂಘದ ವತಿಯಿಂದ ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ನವೀಕರಣದ ಅಂಗವಾಗಿ ಬೆಳ್ಳಿ ಅಭಿಯಾನದ ಉದ್ಘಾಟನೆ ನಡೆಯಿತು. ಧಾರ್ಮಿಕ ಮುಂದಾಳು ಗೋಪಾಲಕೃಷ್ಣ ಪೈ ಬದಿಯಡ್ಕ ಉದ್ಘಾಟಿಸಿದರು. ಮಾನ್ಯ ಶ್ರೀ ಅಯ್ಯಪ್ಪ ಸೇವಾ ಸಂಘದ ವತಿಯಿಂದ ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ನವೀಕರಣದ ಅಂಗವಾಗಿ ಬೆಳ್ಳಿ ಅಭಿಯಾನದ ಉದ್ಘಾಟನೆ ನಡೆಯಿತು. ಧಾರ್ಮಿಕ ಮುಂದಾಳು ಗೋಪಾಲಕೃಷ್ಣ ಪೈ ಬದಿಯಡ್ಕ ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಅಯ್ಯಪ್ಪ ಸೇವಾ ಸಂಘದ ಅಧ್ಯಕ್ಷ ನಾರಾಯಣ ಮಣಿಯಣಿ ಮಾನ್ಯ ಅಧ್ಯಕ್ಷತೆ ವಹಿಸಿದರು. ಶ್ರೀಮಂದಿರದ ಪ್ರತಿಷ್ಠ ಗುರುಸ್ವಾಮಿ ಶಂಕರ ದೇವಾಂಗ, ಧರ್ಮದರ್ಶಿ ಗಣೇಶ ಉಳ್ಳೋಡಿ ಉಪಸ್ಥಿತರಿದ್ದರು. ಕೊಲ್ಲೆ ಶ್ರೀದೇವಿ ಮುಕಾಂಬಿಕಾ ದೇವಸ್ಥಾನದ ಆಡಳಿತ ಮೊಕ್ತೇಸರ ಮಧುಸೂದನ ಅಯ್ಯರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾನಾ ಮಾಸ್ಟರ್ ಮಾನ್ಯ, ಕುഞ്ഞಪ್ಪು ನಾಯ್ಕ ದೇವರಕೆರೆ, ನಾರಾಯಣ ಗುರುಸ್ವಾಮಿ ನಾರಾಯಣ ಮಂಗಳ, ನಾರಾಯಣ ಮಾಸ್ಟರ್ ಚರ್ಲಡ್ಕ, ಕುഞ്ഞിക്കണ്ണ ಮಣಿಯಾಣಿ, ಗೋಪಾಲಕೃಷ್ಣ ವಾಂತಿಚಾಲ್, ಅಡ್ವೊಕೇಟ್ ರವಿ ಮರ್ದಂಬೈಲು, ವೇಣುಗೋಪಾಲ ತತ್ವಮಸಿ ಮಾನ್ಯ, PM ವೆಂಕಪ್ಪ ನಾಯ್ಕ, ರಾಮ ಕಾರ್ಮಾರು ಮುಂತಾದವರು ಶುಭ ಹಾರೈಸಿದರು. ಶ್ರೀ ಅಯ್ಯಪ್ಪ ಸೇವಾ ಸಂಘದ ಕಾರ್ಯದರ್ಶಿ K ಶ್ಯಾಂಪ್ರಸಾದ್ ಮಾನ್ಯ ಸ್ವಾಗತಿಸಿ, ಕೋಶಾಧಿಕಾರಿ ಸೋಮಪ್ಪ ನಾಯ್ಕ ಮಾನ್ಯ ಧನ್ಯವಾದವಿತ್ತರು. ಸುಂದರ ಶೆಟ್ಟಿ ಕೊಲ್ಲಂಗಾನ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಬ್ಯಾಂಕ್ ಎಂಪ್ಲಾಯೀಸ್ ಕಾಂಗ್ರೆಸ್ ಜಿಲ್ಲಾ ಸಮ್ಮೇಳನ ಕೇರಳ ಬ್ಯಾಂಕ್ ಹಾಲ್ನಲ್ಲಿ ನಡೆಯಿತು. ಶಾಸಕ NN ನೆಲ್ಲಿಕುನ್ನು ಉದ್ಘಾಟಿಸಿದರು.
ಕೇರಳ ಬ್ಯಾಂಕ್ ಎಂಪ್ಲಾಯೀಸ್ ಕಾಂಗ್ರೆಸ್ ಜಿಲ್ಲಾ ಸಮ್ಮೇಳನ ಕೇರಳ ಬ್ಯಾಂಕ್ ಹಾಲ್ ಶ್ರೀಮತಿ എം ശങ്കരി നഗരിಯಲ್ಲಿ ನಡೆಯಿತು. ಶಾಸಕ എൻ.എ. നെല്ലിക്കുന്ന് ഉദ്ഘാಟಿಸಿದರು. പാവങ്ങളെ സഹായിക്കുവാൻ, പാവങ്ങൾക്ക് വേണ്ടി നമ്മൾ രൂപീകരിച്ച സഹകരണ പ്രസ്ഥാനങ്ങൾ വളർത്തുവാനും ഈ കാസർഗോഡ് ജില്ല കേരള ബാങ്ക് എംപ്ലോയീസിന്റെ ഈ സമ്മേളനം നമുക്ക് വലിയ പ്രചോദനമായി തീരട്ടെ എന്ന് ആശംസിച്ചുകൊണ്ട് ಜಿಲ್ಲಾಧ್ಯಕ್ಷ ಪಿ ಉನ್ನಿಕೃಷ್ಣನ್ ಅಧ್ಯಕ್ಷತೆ ವಹಿಸಿದರು. ಕೇರಳ ಬ್ಯಾಂಕ್ ಎಂಪ್ಲಾಯೀಸ್ ಕಾಂಗ್ರೆಸ್ ರಾಜ್ಯ ಕಾರ್ಯಾಧ್ಯಕ್ಷ ಸಿ.ಕೆ. ಅಬ್ದುಲ್ ರಹಿಮಾನ್ ಮುಖ್ಯ ಭಾಷಣ ಮಾಡಿದರು. ಎಕೆಬಿಇಎಫ್ ಜಿಲ್ಲಾ ಕಾರ್ಯದರ್ಶಿ ಆನಂದ್ ಎಂ.ಕೆ, ರಾಜ್ಯ ಸಮಿತಿ ಸದಸ್ಯ ಕೆ.ಎಂ. ಪ್ರಕಾಶನ್, ಮಹಿಳಾ ಸಂಚಾಲಕಿ ಪಿ. ಲತಾ, ಕೆ. ಶ್ರೀಧರನ್ ನಾಯರ್ ಎಂಬಿವರು ಮಾತನಾಡಿದರು. ಎ. ಪ್ರಕಾಶ್ ರಾವ್ ಸ್ವಾಗತಿಸಿ ಕೆ.ವಿ. ಶ್ರೀಜಿತ್ ಕುಮಾರ್ ಧನ್ಯವಾದವಿತ್ತರು. ವೇತನ ಸುಧಾರಣೆ ಜಾರಿಗೆ ತರಬೇಕು, ನಿವೃತ್ತಿ ವಯಸ್ಸನ್ನು ಹೆಚ್ಚಿಸಬೇಕು, ಕೇರಳ ಬ್ಯಾಂಕಿನ ಉದ್ಯೋಗಿಗಳಿಗೆ ಸ್ವಂತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು ಎಂಬ ನಿರ್ಣಯಗಳನ್ನು ಸಮ್ಮೇಳನ ಆಗ್ರಹಿಸಿತು. ಈ ಸಂದರ್ಭ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಪಿ. ಉನ್ನಿಕೃಷ್ಣನ್, ಪ್ರಧಾನ ಕಾರ್ಯದರ್ಶಿಯಾಗಿ ಎ. ಪ್ರಕಾಶ್ ರಾವ್, ಕೋಶಾಧಿಕಾರಿಯಾಗಿ ವಿ. ಗೋಪಿ, ಕಾರ್ಯದರ್ಶಿಯಾಗಿ ಶ್ರೀಜಿತ್ ಕುಮಾರ್ ಕೆ.ವಿ. ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ಇಬ್ರಾಹಿಂ ಖಲೀಲ್, ಸುನಿಲ್ ಕುಮಾರ್ ಪಿವಿಟಿ, ಜಿನಾಸಿ, ಜೊತೆ ಕಾರ್ಯದರ್ಶಿಗಳಾಗಿ ಸುಬ್ರಹ್ಮಣ್ಯನ್ ಪಿವಿ, ಲತಾ ಪಿ, ಮಣಿ ಪಿ, ರಾಜ್ಯ ಸಮಿತಿ ಸದಸ್ಯರಾಗಿ ಶ್ರೀ ರೇಖಾ ಎ, ಬೇಬಿ ಕೆ, ಜೋಸಿ ಜೋಸ್, ಮಿನಿ ಕೆವಿ, ರೀತಾ ಪಿ, ಸುಧೀಶ್, ವಿವೇಕ್, ಪ್ರವೀಣ್ ಕುಮಾರ್, ಶಿಬು ಜೇಮ್ಸ್ ಎಂಬವರನ್ನು ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸಾಕ್ಷರತಾ ಮಿಷನ್ ಆಶ್ರಯದಲ್ಲಿ ಹೈಯರ್ ಸೆಕೆಂಡರಿ ಸಮಾನತೆ ಪರೀಕ್ಷೆ ವಿಜೇತರನ್ನು ಅಭಿನಂದಿಸಲಾಯಿತು. ಜಿಲ್ಲಾ ಪಂಚಾಯತ್ ಹಾಲ್ನಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸಾಕ್ಷರತಾ ಮಿಷನ್ ಆಶ್ರಯದಲ್ಲಿ ಹೈಯರ್ ಸೆಕೆಂಡರಿ ಸಮಾನತಾ ಪರೀಕ್ಷೆ ವಿಜೇತರನ್ನು ಅಭಿನಂದಿಸಲಾಯಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಹಾಲ್ನಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಉದ್ಘಾಟಿಸಿದರು. ವಿವಿಧ ಪರೀಕ್ಷೆಗಳಲ್ಲಿ ಉನ್ನತ ಅಂಕ ಗಳಿಸಿದವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಹಾಗೂ ಸಾಕ್ಷರತಾ ಮಿಷನ್ ನಿರ್ದೇಶಕಿ ಪ್ರೊಫೆಸರ್ ಎ.ಜಿ. ಒಲಿನಾ ಸನ್ಮಾನಿಸಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು ಅಧ್ಯಕ್ಷತೆ ವಹಿಸಿದರು. ಸಾಕ್ಷರತಾ ಮಿಷನ್ ನಿರ್ದೇಶಕಿ ಎ.ಜಿ. ಒಲಿನಾ ಮುಖ್ಯ ಭಾಷಣ ಮಾಡಿದರು. ಜಿಲ್ಲಾ ಪಂಚಾಯತ್ ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅಡ್ವೊಕೇಟ್ ಎಸ್.ಎನ್. ಸರಿತಾ ಜಿಲ್ಲಾ ಪಂಚಾಯತ್ ಯೋಜನೆಯಡಿ ಕನ್ನಡ ಭಾಷಿಕರಿಗೆ ಮಲಯಾಳಂ ಕಲಿಸುವ ಪಚ್ಚ ಮಲಯಾಳಂ ಕೋರ್ಸಿನ 100 ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವನ್ನು ನೀಡಿದರು. ಶ್ರೀ ನಾರಾಯಣಗುರು ಓಪನ್ ಯೂನಿವರ್ಸಿಟಿ ತಲಶ್ಶೇರಿ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಸಿ.ವಿ. ಅಬ್ದುಲ್ ಗಫೂರ್ ಪದವಿ ಪ್ರವೇಶದ ಬಗ್ಗೆ ಮಾರ್ಗಸೂಚಿ ನೀಡಿದರು. ಉತ್ತಮ ಪ್ರದರ್ಶನ ನೀಡಿದ ಕೇಂದ್ರ ಸಂಯೋಜಕರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಎಸ್. ಶ್ಯಾಮಲಕ್ಷ್ಮಿ, ಜಿಲ್ಲಾ ಇನ್ಫಾರ್ಮೇಷನ್ ಆಫೀಸರ್ ಎಂ. ಮಧುಸೂದನ್, ಸ್ಥಳೀಯ ಸರ್ಕಾರಿ ಇಲಾಖೆ ಐ.ಡಿ.ಟಿ.ಟಿ. ಸುರೇಂದ್ರನ್, ಜಿಲ್ಲಾ ಸಾಕ್ಷರತಾ ಮಿಷನ್ ಸಂಯೋಜಕ ಪಿ.ಎನ್. ಬಾಬು, ಎಕ್ಸಿಕ್ಯೂಟಿವ್ ಆಫೀಸರ್ ಎಂ. ಅಬ್ದುಲ್ ಸಲಾಂ, ವಿ.ಜಿ. ಶಿಜಿ, ಜಿಲ್ಲಾ ಆಶಾ ಸಂಯೋಜಕ ಪಿ. ಶಶಿಕಾಂತ್, ಸಾಕ್ಷರತಾ ಸಮಿತಿ ಸದಸ್ಯ ಕೆ.ವಿ. ವಿಜಯನ್ ಮಾಸ್ಟರ್, ಸಿ.ಪಿ. ವಿನೋದ್ ಕುಮಾರ್ ಮಾಸ್ಟರ್, ಎಂ. ಗೀತಾ ಮಾತನಾಡಿದರು. ಉನ್ನತ ಸಾಧಕರ ಪ್ರತಿನಿಧಿಗಳು ಸಹ ಮಾನ್ಯತೆಗೆ ಧನ್ಯವಾದ ಸಮರ್ಪಿಸಿದರು. 100ಕ್ಕೂ ಹೆಚ್ಚು ಕಲಿಯುವವರು ಪದವಿ ಸೇರಲು ನಿರ್ಧರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಸ್ಎಫ್ಐ ನೇತೃತ್ವದಲ್ಲಿ ಕಾಸರಗೋಡಿನಲ್ಲಿ ವಿಕ್ಟರಿ ಡೇ ಆಚರಿಸಲಾಯಿತು. ಚುನಾವಣೆಯಲ್ಲಿ ಗೆದ್ದವರನ್ನು ಮುನ್ನಡೆಸಿ ವಿಜಯೋತ್ಸವ ಮೆರವಣಿಗೆ ಆಯೋಜಿಸಲಾಯಿತು. ಎಸ್ಎಫ್ಐ ರಾಜ್ಯಾಧ್ಯಕ್ಷ ಎಂ. ಶಿವಪ್ರಸಾದ್ ಉದ್ಘಾಟಿಸಿದರು. ಶಾಲಾ ಕಾಲೇಜು ಯೂನಿಯನ್ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಎಸ್ಎಫ್ಐ ವತಿಯಿಂದ ವಿಕ್ಟರಿ ಡೇ ಆಚರಿಸಲಾಯಿತು. ಚುನಾವಣೆಯಲ್ಲಿ ಗೆದ್ದವರಿಂದ ವಿಜಯೋತ್ಸವ ಮೆರವಣಿಗೆಯು ನಡೆಯಿತು. ರಾಜ್ಯಾಧ್ಯಕ್ಷ ಶಿವಪ್ರಸಾದ್ ಉದ್ಘಾಟಿಸಿದರು. ಕ್ಯಾಂಪಸ್ ರಾಜಕೀಯ ಮಾತನಾಡಲು ಹೆದರುತ್ತಿದ್ದ ಕೆಎಸ್ಯು ಎಂಎಸ್ಎಫ್ ಎಬಿವಿಪಿಯನ್ನು ಎಸ್ಎಫ್ಐ ಬೇರು ಸಹಿತ ಕಿತ್ತು ಬಿಸಾಕುವ ಮೂಲಕ ವಿಜಯ ಸಾಧಿಸಿದೆ ಎಂದು ಶಿವಪ್ರಸಾದ್ ಹೇಳಿದರು. ಸಾಮ್ರಾಜ್ಯ ಪತನವಾಗಲಿ ಎಂಬ ಘೋಷವಾಕ್ಯ ಎಸ್ಎಫ್ಐ ಮೊಳಗಿಸುವುದು ಜಗತ್ತಿನ ಎಲ್ಲ ಜನರಿಗಾಗಿದೆ ಎಂದು ಶಿವಪ್ರಸಾದ್ ಹೇಳಿದರು. എൻ്റെ പ്രിയങ്കരായ സഖാക്കളെ, എസ്എഫ്ഐക്ക് വേണ്ടി വർഗീയതക്കെതിരായി പോരാട്ടം നയിച്ച് വർഗീയവാദികളെയും അരാഷ്ട്രീയവാദികളെയും വലതുപക്ഷവാദികളെയും പരാജയപ്പെടുത്തി ഈ കേരളത്തിൻ്റെയും രാജ്യത്തെയും സമര യൗവനത്തിൻ്റെ ആത്മാഭിമാനത്തെ ഉയർത്തിപ്പിടിക്കുന്ന രക്തനക്ഷത്രം ഹൃദയത്തിൽ ആലേഖനം ചെയ്തിരിക്കുന്ന ഈ തൂവള്ളക്കൊടിയെ വിജയത്തിലൂടെ ക്യാമ്പസുകൾ ഉയർത്തിയ എൻ്റെ പ്രിയപ്പെട്ട സഖാക്കളെ ആദ്യം തന്നെ ഹൃദയത്തോട് ചേർത്ത് അഭിവാദ്യം ചെയ്യുകയാണ്. ಜಿಲ್ಲಾ ಪ್ರೆಸಿಡೆಂಟ್ ರಿಷಿತಾ ಪವಿತ್ರನ್ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಕಾರ್ಯದರ್ಶಿ ಕೆ. ಪ್ರಣವ್, ರಾಜ್ಯ ಸಮಿತಿ ಸದಸ್ಯ ಕೆ.ಪಿ. ಸಜೇಶ್,
ಕೆ ಅನುರಾಗ್, ಪಿ ಇಮ್ಯಾನ್ಯುಯಲ್, ಕೆಪಿ ವೈಷ್ಣವ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬೀಚ್ ಟು ಬೆಂಚ್ ಯೋಜನೆಯ ಔಪಚಾರಿಕ ಉದ್ಘಾಟನೆ ನಡೆಯಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಸಿಜೆ ಸಜಿತ್ ಉದ್ಘಾಟಿಸಿದರು. ಕರಾವಳಿ ಪ್ರದೇಶದ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸುವ ಉದ್ದೇಶದಿಂದ ಜಾರಿಗೆ ತರಲಾದ ಬೀಚ್ ಟು ಬೆಂಚ್ ಕಾರ್ಯಕ್ರಮಗಳ ಔಪಚಾರಿಕ ಉದ್ಘಾಟನೆ ನಡೆಯಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಸಿಜೆ ಸಜಿತ್ ಉದ್ಘಾಟಿಸಿದರು. ವಲಿಯಪರಂಬ ಗ್ರಾಮ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಪರ್ಸನ್ ಮಲ್ಲಿಕಾ ಏಕೆ ಅಧ್ಯಕ್ಷತೆ ವಹಿಸಿದರು. ವಲಿಯಪರಂಬ ಗ್ರಾಮ ಪಂಚಾಯತ್ನ ಶಾಲೆಗಳಲ್ಲಿ ಶಾಲಾ ಸಮೀಕ್ಷೆ ನಡೆಸಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಪರಿಶೀಲಿಸಿ ವಿವಿಧ ಯೋಜನೆಗಳನ್ನು ಯೋಜಿಸಿದ ನಂತರ ಔಪಚಾರಿಕ ಉದ್ಘಾಟನೆ ನಡೆಯಿತು. ಚೆರುವತ್ತೂರು ಬಿಆರ್ಸಿ ಬ್ಲಾಕ್ ಕಾರ್ಯಕ್ರಮ ಸಂಯೋಜಕ ಸುಬ್ರಹ್ಮಣ್ಯನ್ ವಿವಿ ಯೋಜನೆಯನ್ನು ವಿವರಿಸಿದರು. ಇಂಗ್ಲಿಷ್, ಗಣಿತ, ಮಲಯಾಳಂ ವಿಷಯಗಳಲ್ಲಿ ಶೈಕ್ಷಣಿಕ ಬೆಂಬಲ, ಥೈಕಾಂಡೋ ತರಬೇತಿ, ಉದ್ಯೋಗ ತರಬೇತಿ, ಜಾಗೃತಿ ತರಗತಿಗಳು ಎಂಬಿವುಗಳು ಮುಂದಿನ ದಿನಗಳಲ್ಲಿ ನಡೆಯಲಿವೆ. ನೀಲೇಶ್ವರ ಬ್ಲಾಕ್ ಪಂಚಾಯತ್ ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಮನ್ ಅನಿಲ್ ಕುಮಾರ್ ಕೆ, 11ನೇ ವಾರ್ಡ್ ಸದಸ್ಯೆ ಮಾಧುವಿ, 1ನೇ ವಾರ್ಡ್ ಸದಸ್ಯ ಅಬ್ದುಲ್ ಸಲಾಂ ಎಂ, ಸಿಆರ್ಸಿ ಸಂಯೋಜಕಿ ಸಾವಿತ್ರಿ ಪಿ ಎಂಬಿವರು ಶುಭ ಹಾರೈಸಿದರು. ಟ್ರೈನರ್ ಪಿ ರಾಜಗೋಪಾಲನ್ ಸ್ವಾಗತಿಸಿ ಟ್ರೈನರ್ ಸತೀಶನ್ ಯು ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಗಳೂರು ಜ್ಯುವೆಲರಿ ನೌಕರನನ್ನು ಸಿನಿಮಾ ರೀತಿಯಲ್ಲಿ ಅಪಹರಿಸಿದ ಪ್ರಕರಣ, ಅಪ್ರಾಪ್ತ ಬಾಲಕ ಸಹಿತ 5 ಜನರ ಬಂಧನ. ಪೆರಿಯ ಜೋಡಿ ಪ್ರಕರಣ, ಆರೋಪಿಗಳಿಗೆ ಸಾಮೂಹಿಕ ಪೆರೋಲ್. ನಯಾ ಬಜಾರ್ ಬಸ್ ನಿಲ್ದಾಣದ ಹೆಸರು ಬದಲಾವಣೆ, ಪ್ರಯಾಣಿಕರು ಎದುರಿಸುತ್ತಿದ್ದಾರೆ ಗೊಂದಲ. ಜಿಲ್ಲಾ ಮಟ್ಟದ ಮೆಗಾ ಉದ್ಯೋಗ ಮೇಳ, ಕೇರಳ ರಾಜ್ಯ ಸರ್ಕಾರ, ಸ್ಥಳೀಯಾಡಳಿತ ಇಲಾಖೆ, ಕುಟುಂಬಶ್ರೀ ಸಂಯುಕ್ತ ಆಶ್ರಯದಲ್ಲಿ. ಮಾನ್ಯ ಶ್ರೀ ಅಯ್ಯಪ್ಪ ಮಂದಿರದ ನವೀಕರಣ ಪ್ರಯುಕ್ತ ಬೆಳ್ಳಿ ಅಭಿಯಾನದ ಉದ್ಘಾಟನೆ, ಧಾರ್ಮಿಕ ಮುಂದಾಳು ಗೋಪಾಲಕೃಷ್ಣ ಪೈ ಬದಿಯಡ್ಕ ಅವರಿಂದ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.